ನಮಸ್ಕಾರ ಸ್ನೇಹಿತರೆ, ಸಿಂಪಲ್ ಆಗಿ ಒಂದು ಅಡುಗೆಗೆ ಸ್ವಾಗತ. ಇವತ್ತು ತುಂಬ ಮೃದುವಾದ ಮೈಸೂರು ಪಾಕ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಅಕಸ್ಮಾತಾಗಿ ನೀವು ಮೊದಲ ಬಾರಿಗೆ ಇದನ್ನೇನಾದರೂ ಮಾಡ್ತಾ ಇದ್ದರೆ ಕೆಲವೊಂದು ಟಿಪ್ಸ್ಗಳು ನಾನು ಹೇಳ್ತಾ ಇದ್ದೀನಿ. ಅದು ತುಂಬ ಅನುಕೂಲ ಆಗುತ್ತೆ ನಿಮಗೆ ಮಾಡೋಕ್ಕೆ. ಇದು ತುಂಬ ಈಸಿಯಾಗಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲನೇದಾಗಿ ನಾನು ಇಲ್ಲಿ ಒಂದು ಜರಡಿ ಇಟ್ಕೊಂಡು ತಟ್ಟೆ ಇಟ್ಕೊಂಡಿದ್ದೀನಿ. 1 ಕಪ್ನಷ್ಟು ಕಡಲೆ ಹಿಟ್ಟನ್ನು ತಗೊಂಡಿದ್ದೀನಿ. ಅದನ್ನು ಈ ಥರ ಜರಡಿ ಆಡ್ಕೊಳ್ಳೋದು ತುಂಬ ಮುಖ್ಯ. ಇದರಲ್ಲಿ ಸಣ್ಣ ಸಣ್ಣ ಉಂಡೆಗಳಿರುತ್ತಲ್ಲ ಅದೆಲ್ಲ ಹೊಟ್ಟೋಗಬೇಕು. 1 ಅಥವಾ 2 ಬಾರಿ ಮಾಡಿಕೊಂಡ್ರೂ ಒಳ್ಳೆಯದು. ಈ ಥರ ಜರಡಿ ಆಡಿಕೊಂಡು ಇಟ್ಕೊಳ್ಳೋದು ತುಂಬ ಮುಖ್ಯ. ಈ ಥರ ನಾನು ಮಾಡಿಕೊಂಡು ಇಟ್ಕೋತಾ ಇದ್ದೀನಿ. 1 ಕಪ್ ಕಡಲೆ ಹಿಟ್ಟಿಗೆ 1.5 ಅಷ್ಟು ಸಕ್ಕರೆ ಹಾಕ್ಕೋತಾ ಇದ್ದೀನಿ. ನಿಮಗೆ ಕಡಿಮೆ ಬೇಕಾದರೆ 1/4 ಕಪ್ಪು ಕಡಿಮೆ ಮಾಡ್ಕೋಬೋದು. ಅದಕ್ಕೆ ಅರ್ಧ ಕಪ್ನಷ್ಟು ನೀರು ಹಾಕ್ಕೋಬೇಕಾಗತ್ತೆ. ಅದನ್ನು ಈಗ ಕರಗಿಸ್ಕೋಬೇಕು. ಅದಕ್ಕೆ ಮುಂಚೆ ನಾನು ಈ ಥರ ಹಿಡಿ ಇರುತ್ತಲ್ಲ, ಒಂದು ಬಟ್ಲು ಈ ಥರ ತೊಗೊಂಡ್ರೆ ಅನುಕೂಲ ಆಗಿರುತ್ತೆ. ಅದಕ್ಕೆ 1 ಕಪ್ನಷ್ಟು ತುಪ್ಪ, ಅರ್ಧ ಕಪ್ನಷ್ಟು ಎಣ್ಣೆ ಹಾಕ್ಕೋತಾ ಇದ್ದೀನಿ. ಇದು ಕಡಲೆಕಾಯಿ ಎಣ್ಣೆ ಹಾಕ್ಕೋತಾ ಇದ್ದೀನಿ. ಅದು ಹಾಕ್ಕೊಂಡ್ರೆ ಟೆಕ್ಸ್ಚರು ಮತ್ತು ಅದರ ರುಚಿ ತುಂಬ ಚೆನ್ನಾಗಿರುತ್ತೆ. ಇದೆರಡನ್ನು ಕಾಯಿಸ್ಕೋಬೇಕು. ಅದಕ್ಕೆ ಮುಂಚೆ ಒಂದು ತಟ್ಟೆ, ಯಾವ ತಟ್ಟೆನಲ್ಲಿ ನೀವು ಮೈಸೂರು ಪಾಕ್ ಹಾಕ್ಕೋತೀರಾ ಅದಕ್ಕೆ ಸ್ವಲ್ಪ ತುಪ್ಪ ಹಚ್ಚಿ ಇಟ್ಕೋತಾ ಇದ್ದೀನಿ. ಇದೊಂದು ತಯಾರಿ, ಯಾಕೆಂದರೆ ಆಮೇಲೆ ತುಂಬ ಕೈ ಬಿಡುವು ಇರಲ್ಲ. ಹಾಗಾಗಿ ಇದನ್ನು ಒಂದು ತಯಾರಿ ಮಾಡ್ಕೋತಾ ಇದ್ದೀನಿ. ಈಗ ತುಪ್ಪ ಮತ್ತು ಎಣ್ಣೆನ ಸಣ್ಣ ಊರಿನಲ್ಲಿ ಚೆನ್ನಾಗಿ ಕಾಯಿಸ್ಕೋಬೇಕು. ಚೆನ್ನಾಗಿ ಅಂದರೆ ಸಣ್ಣ ಸಣ್ಣ ಗುಳ್ಳೆಗಳು ಬರುತ್ತಲ್ಲ ಅಲ್ಲಿವರೆಗೆ ಇದನ್ನು ಕಾಯಿಸ್ಕೊಳ್ಳೋದು ತುಂಬ ಮುಖ್ಯ. ಇದು ಒಂದು ತಯಾರಿ. ಈಗ ನೋಡಿ, ಸಣ್ಣ ಸಣ್ಣ ಗುಳ್ಳೆಗಳು ಬರ್ತಾ ಇದೆ. ಈಗ ಕಾದಿದೆ. ಈಗ ಒಂದು ದಪ್ಪ ತಳದ ಪಾತ್ರೆ ಇಟ್ಕೊಂಡು ನಾವು ಮೈಸೂರು ಪಾಕ್ನ ಶುರು ಮಾಡ್ಕೋತಾ ಇದ್ದೀವಿ. ಇಲ್ಲಿ ದಪ್ಪ ತಳದ ಒಂದು ಬಾಣಲೆ ಈ ಥರ ಇರೋವಂಥದ್ದು, ಮತ್ತು ಅದಕ್ಕೆ ಹೊಂದುವಂಥ ಒಂದು ಸೌಟು, ಗುಂಡನೆಯ ಸೌಟಿದ್ರೆ ತುಂಬ ಒಳ್ಳೆಯದು. ಯಾಕೆ ಅಂತಂದರೆ ಆರಾಮಾಗಿ ಕೈ ಆಡಿಸ್ಬೋದು. ಈಗ ಮೊದಲನೇದಾಗಿ ಸಕ್ಕರೆನ ಸಂಪೂರ್ಣವಾಗಿ ಕರಗಿಸ್ಕೋಬೇಕು. ಒಂದು ಚೂರು ಸಕ್ಕರೆ ಕಣಗಳು ಉಳಿಬಾರ್ದು. ಹಾಗಾಗಿ ಅದು ಮೊದಲನೇದು ಒಂದು ಉಪಯುಕ್ತ ಮಾಹಿತಿ. ಅದನ್ನು ನೀವು ಗಮನದಲ್ಲಿ ಇಟ್ಕೋಬೇಕು. ಈಗ ಸಂಪೂರ್ಣವಾಗಿ ಕರಗಿದೆ, ಕುದೀತಾ ಇದೆ. ಈಗ ಒಂದೆಳೆ ಪಾಕನ ತೆಕ್ಕೋಬೇಕು. ಆದಷ್ಟು ಉರಿ ಸಣ್ಣದಿರಲಿ. ನೋಡಿ, ಒಂದೆಳೆ ಪಾಕ ಬಂದಿದೆ ಚೆನ್ನಾಗಿ. ಈಗ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಈಗ ಚೆನ್ನಾಗಿ ಕುದೀತಾ ಇದೆ. ಈಗಾಗಲೇ ನಾವು ಜರಡಿ ಹಿಡಿದು ಇಟ್ಕೊಂಡಿರೋ ಅಂಥ ಕಡಲೆ ಹಿಟ್ಟನ್ನ ಇದಕ್ಕೆ ಹಾಕ್ಕೋಬೇಕು. ಈಗ ಕರಗಿದೆ, ಪಾಕ ಕೂಡ ಬಂದಿದೆ. ಇದಕ್ಕೆ ಹಿಟ್ಟನ್ನ ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಸ್ವಲ್ಪ ಬೇಕಾದರೂ ಹಾಕ್ಕೋಬೋದು, ಈ ಥರ ಒಟ್ಟಿಗೆ ಬೇಕಾದರೂ ಹಾಕ್ಕೋಬೋದು. ಈಗ ಈ ಪಾಕದಲ್ಲಿ ಹಿಟ್ಟನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು ಮೊದಲನೇ ಒಂದು ಅಂಶ. ಸೌಟನ್ನು ಈ ಥರ ಆಡಿಸ್ತಾ ಇರಬೇಕು. ಎರಡೂ ಚೆನ್ನಾಗಿ ಹೊಂದ್ಕೋಬೇಕು, ಎಲ್ಲೂ ಗಂಟಿರಬಾರ್ದು. ಅಕಸ್ಮಾತಾಗಿ ನೀವು ಮೊದಲ ಬಾರಿಗೆ ಮಾಡಿದ್ದೇ ಆದರೆ ಅಲ್ಲಿ ಸ್ವಲ್ಪ ಸ್ವಲ್ಪ ಗಂಟುಗಳಾದರೆ ಅದಕ್ಕೆ ಒಂದು ಕೂಡ ಉಪಾಯ ಇದೆ. ಈ ಥರ ಕೈ ಆಡಿಸ್ಕೋಬೇಕು. ನಿಮ್ಗೆ ಆದರೂ ಗಂಟು ಉಳಿದಿದೆ ಅಂತ ಆದರೆ ಆದಷ್ಟು ಉರಿ ಸಿಮ್ಮಲ್ಲಿರಲಿ. ಈ ಥರ ಒಂದು ನಿಮ್ಮ ಹತ್ರ ಬೀಟರ್ ಇದ್ದರೆ ತುಂಬ ಒಳ್ಳೆಯದು. ಅದನ್ನು ತಗೊಂಡು ಅದರಲ್ಲಿ 1 ನಿಮಿಷ ಅಥವಾ 2 ನಿಮಿಷ ಈ ಥರ ಮಾಡಿದ್ರೆ ಸಣ್ಣ ಸಣ್ಣ ಗಂಟುಗಳು ಅಥವಾ ಉಂಡೆಗಳ ಥರ ಇರುತ್ತಲ್ಲ, ಏನೇ ಇದ್ದರೂ ಎಲ್ಲ ಹೊಟ್ಟೋಗುತ್ತೆ. ಸೊ ಹಾಗಾಗಿ ಇದನ್ನು 1 ನಿಮಿಷ ಈ ಥರ ಮಾಡಿಕೊಂಡ್ರೆ ನೋಡಿ, ಪೂರ್ತಿ ಬ್ಲೆಂಡ್ ಆಗಿದೆ. ಅಂದರೆ ಸಕ್ಕರೆ ಪಾಕ ಮತ್ತು ಹಿಟ್ಟು ಹೊಂದ್ಕೊಂಡಿದೆ. ಈ ಥರ ಆದಮೇಲೆ ಸೌಟಿಂದ ತಿರ್ಗಾ ನೀವು ಮಿಕ್ಸ್ ಮಾಡಿಕೊಂಡು ಎಲ್ಲೂ ಗಂಟುಗಳಿಲ್ಲ ಅಂತ ಆದರೆ ಮುಂದಿನ ಕೆಲಸ ಶುರು ಮಾಡ್ಕೋಬೋದು. ಮೊದಲನೇ ತಯಾರಿ ಇದೆರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋ ಅಂಥದ್ದು. ಈಗಲೇ ತುಪ್ಪ ಹಾಕ್ಕೋಬಾರ್ದು. ಮಿಕ್ಸ್ ಮಾಡ್ಕೊಂಡ ಮೇಲೆ ಈಗ ಕಾದಿರೋ ಒಂದು ಎಣ್ಣೆ ಮತ್ತು ತುಪ್ಪ ನಾವು ಕಾಯಿಸ್ಕೊಂಡಿದ್ವಲ್ಲ, ಈ ಥರ ಸಿಸ್ಲಿಂಗ್ ಸೌಂಡ್ ಬರುತ್ತೆ. ಈ ಥರ ಬರುತ್ತೆ. ಆ ಹದದಲ್ಲಿ ಇರಬೇಕು ಟೆಂಪ್ರೇಚರು. ಅದನ್ನು ಸ್ವಲ್ಪ ಸ್ವಲ್ಪ ಅಂದರೆ ಒಂದು 3 ಸ್ಪೂನಷ್ಟು ಪ್ರತಿ ಬಾರಿ ಹಾಕ್ಕೊಂಡು ಪೂರ್ತಿ ಅಬ್ಸಾರ್ಬ್ ಆಗೋ ತನಕ, ಅಂದರೆ ಹೀರ್ಕೊಳ್ಳೋ ತನಕ ಈ ಥರ ಕೈ ಆಡಿಸ್ಬೇಕು. ಒಟ್ಟಿಗೆ ಸುರ್ಕೋಬಾರ್ದು. ನಿಧಾನಕ್ಕೆ ಈ ಥರ ಮಾಡ್ಕೋತಾ ಇರಬೇಕು. ದಪ್ಪ ತಳದ ಪಾತ್ರೆ ತುಂಬ ಮುಖ್ಯ. ಇಲ್ಲ ಅಂತಂದರೆ ತಳ ಸೀಕೊಂಡು ಬರುತ್ತೆ. ಉರಿ ಕೂಡ ಆದಷ್ಟು ಕಡಿಮೆ ಇರಲಿ. ಈಗ ಪೂರ್ತಿ ಹೀರ್ಕೊಂಡಿದೆ. ಹಾಗಾಗಿ ನಾನು ತಿರ್ಗಾ ಇನ್ನೊಂದು 3 ಸ್ಪೂನು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಅದು ಪೂರ್ತಿಯಾಗಿ ಹೀರ್ಕೊಂಡಾದಮೇಲೆ ನೀವು ಹಾಕ್ಕೋತಾ ಹೋಗಬೇಕು. ಇದೇ ರೀತಿ ಸಂಪೂರ್ಣವಾಗಿ ಅದು ಹೀರ್ಕೋತಾ ಬರುತ್ತೆ. ಹೀಗೆ ಕ್ರಮೇಣ ಹಾಕ್ಕೋತಾ ಬರಬೇಕು. ಅಕಸ್ಮಾತಾಗಿ ಅದು ತಣ್ಣಗಾಗ್ಬಿಟ್ರೆ, ಅಂದರೆ ತುಪ್ಪ ಮತ್ತು ಎಣ್ಣೆ ತಣ್ಣಗಾಗಿದೆ ಅಂತ ಆದರೆ ಪಕ್ಕದಲ್ಲಿ ನೀವು ಸ್ವಲ್ಪ ಕಾಯಿಸ್ಕೋಬೇಕಾಗತ್ತೆ. ಈಗ ನೋಡಿ, ಕಲರು ಲೈಟಾಗಿ ಚೇಂಜ್ ಆಗ್ತಾ ಇದೆ, ತಳ ಬಿಡ್ತಾ ಇದೆ. ಇದು ಇನ್ನೇನು ಹದ ಬಂತು ಅಂತ
ಅಷ್ಟೊತ್ತಿಗೆ ನಮ್ಮ ಕಾಯಿಸ್ಕೊಂಡಿರೋ ತುಪ್ಪ ಮತ್ತು ಎಣ್ಣೆ ಕೂಡ ಆಲ್ಮೋಸ್ಟ್ ಖರ್ಚಾಗಿರುತ್ತೆ. ಯಾಕೆಂದರೆ ನಿಮಗೆ ಮೃದುವಾದ ಮೈಸೂರು ಪಾಕ್ ಬೇಕು ಅಂದರೆ ಅಷ್ಟು ಬೇಕಾಗತ್ತೆ. ನೋಡಿ, ಈ ಥರ ಕೈ ಆಡಿಸ್ಕೋತಾ ಇರಬೇಕು. ಉರಿ ಆದಷ್ಟು ಸಿಮ್ಮಲ್ಲಿರಲಿ. ಈಗ ಸ್ವಲ್ಪ ಕೆಲಸ ಜಾಸ್ತಿ ಇರುತ್ತೆ. ಈಗ ಕೊನೆಯದಾಗಿ ನಾನು ಹಾಕ್ಕೋತಾ ಇದ್ದೀನಿ. ಈ ಥರನೇ ಹಾಕ್ಕೊಂಡು ನೀವು ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಅಲ್ಲಿ ಈ ಥರ ತೂತ್ ಥರ ಒಂಥರ ಜಾಲಿ ಥರ ಬರ್ತಾ ಇದೆ. ಈಗ ಸೈಡೆಲ್ಲ ಬಿಡ್ತಾ ಇದೆ. ಈಗಾಗಲೇ ನಾವು ತುಪ್ಪನ ಹಚ್ಕೊಂಡು ರೆಡಿ ಮಾಡ್ಕೊಂಡಿದ್ದೀವಿ ತಟ್ಟೆಗೆ. ಈಗ ಸಂಪೂರ್ಣವಾಗಿ ತಳ ಬಿಟ್ಟಿದೆ ಅಂತ ಆದರೆ ಸ್ವಿಚ್ ಆಫ್ ಮಾಡಿಕೊಂಡು ಈ ಥರ ಸೌಟಿಂದ ಈ ಥರ ಕೈ ಆಡ್ತಾನೇ ಇರಬೇಕು. ಅದನ್ನು ತಕ್ಷಣ ನೀವು ತಟ್ಟೆಗೆ ಹಾಕ್ಕೋಬೇಕಾಗತ್ತೆ. ನೋಡಿ, ಜಾಲಿ ಬಂದಿದೆ. ಅಂದರೆ ಈ ಥರ ತೂತ್ ಬರುತ್ತಲ್ಲ, ಆ ಥರ ಬಂದಿರಬೇಕು. ಅಕಸ್ಮಾತಾಗಿ ಈ ಹದಕ್ಕಿನ್ನ ನೀವು ಮುಂದೆ ಹೊಟ್ಟೋದ್ರೆ ಪೂರ್ತಿ ತುಪ್ಪನ ಅದು ಬಿಟ್ಕೊಂಡ್ಬಿಡುತ್ತೆ. ಆಗ ನಿಮ್ಮ ಮೈಸೂರು ಪಾಕು ಗಟ್ಟಿಯಾಗ್ಬಿಡುತ್ತೆ. ಈಗ ತಟ್ಟೆಗೆ ಹಾಕ್ಕೊಂಡು ತಕ್ಷಣ ಒಂದು ಸ್ಪೂನಿನ ಸಹಾಯದಿಂದ ಅದನ್ನು ಸಮವಾಗಿ ಮಾಡ್ಕೋಬೇಕು. ಒಂದು 10 ನಿಮಿಷ ಬಿಟ್ಟರೆ ಸಾಕು. ನೀವು ಯಾವ ಸೈಜಿನ ಮೈಸೂರು ಪಾಕ್ ಬೇಕೋ ಆ ಥರ ಕಟ್ ಮಾಡ್ಕೋಬೋದು. ನೋಡಿ, ಈ ಥರ ತುಂಬ ಸಾಫ್ಟಾಗಿ ಹೇಗೆ ಚಾಕು ಹೋಗ್ತಾ ಇದೆ ಅಂತ ಈ ಹದದಲ್ಲಿ ಇರಬೇಕು. ಒಂದು ಮಾರ್ಕ್ ಮಾಡಿಕೊಂಡು ಬಿಟ್ಬಿಡೋಣ. ಒಂದು ಅರ್ಧ ಗಂಟೆ ಬಿಡಬೇಕಾಗತ್ತೆ. ಈಗ ಸಂಪೂರ್ಣವಾಗಿ ಇದು ಆಲ್ಮೋಸ್ಟ್ ಒಣಗ್ತಾ ಇದೆ. ಹಾಗಾಗಿ ನಾನು ಮಾರ್ಕ್ ಮಾಡಿಕೊಂಡು ಒಂದು ಅರ್ಧ ಗಂಟೆ ಇದನ್ನು ಬಿಡ್ತಾ ಇದ್ದೀನಿ. ಈಗ ಪೂರ್ತಿ ಒಣಗಿದ ಮೇಲೆ ಬಿಲ್ಲೆಗಳನ್ನ ತೆಕ್ಕೋಬೋದು. ಈಗ ಪೂರ್ತಿ ಒಣಗಿದೆ. ನೋಡಿ, ಆರಾಮಾಗಿ ಅದು ಪೀಸಸ್ಸು ಬರ್ತಾ ಇದೆ. ನೋಡೋಣ ಹೇಗಿದೆ ಅಂತ. ನೋಡಿ, ಸಾಫ್ಟಾಗಿ ಒಳಗಡೆ ತುಂಬ ಸಾಫ್ಟಾಗಿ ಬಂದಿದೆ. ಈ ಥರನೇ ಎಲ್ಲ ತೆಕ್ಕೊಂಡು ನೀವು ಸರ್ವ್ ಮಾಡ್ಬೋದು. ಒಂದು ಸಲ ಮಾಡಿ ನೋಡಿ. ತುಂಬ ಸಾಫ್ಟಾಗಿ ಇದೆ. ನಿಮಗೆ ಈ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮಸ್ಕಾರ.